ನಾವಿದ್ದೀವಿ ಇವತ್ತು ಗೂಡ್ಲುಪೇಟೆ ತಾಲೂಕಿನ ಭೀಮನಬೀಡು ಗ್ರಾಮದಲ್ಲಿ ಕೂಡ ನಮ್ಮ ಉಪ್ಪಾರ ಕುಟುಂಬಗಳಿದ್ದು ನಮ್ಮ ಜೊತೆಯಲ್ಲಿದ್ದಾರೆ. ಅರಸ ಶೆಟ್ಟಿ ಈ ಉಪ್ಪಾರ ಸಮಾಜದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಬನ್ನಿ ಇವತ್ತು ಭೀಮನಬೀಡಲ್ಲಿ ಉಪ್ಪಾರ ಸಮಾಜ ಸಂಘಟನೆ ಯಾವ ರೀತಿ ಮಾಡಿದ್ದಾರೆ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಸರ್, ಕರ್ನಾಟಕದಲ್ಲಿ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು. ನಮಸ್ಕಾರಗಳು ಸರ್. ತಮಗೂ ಈ ಭೀಮನಬೀಡು ಗ್ರಾಮದಲ್ಲಿ ನಮ್ಮ ಉಪ್ಪಾರ ಕುಟುಂಬಗಳು ಎಷ್ಟು ಬರ್ತವೆ, ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಉಪ್ಪಾರ ಕುಟುಂಬಗಳು 900 ಕುಟುಂಬಗಳು ಬರ್ತವೆ. 900 ಕುಟುಂಬದಲ್ಲಿ ಇಲ್ಲಿ ದೊಡ್ಡ ಇದೇ ಗುಂಡ್ಲುಪೇಟೆ ತಾಲೂಕಿಗೆ ದೊಡ್ಡ ಗ್ರಾಮ ಇದು. ಉಪ್ಪಾರ ಕುಟುಂಬದಲ್ಲಿ ನಾವು ಭಗೀರಥಿ ಜಯಂತಿ ಕೊನೆಗೆ ವರ್ಷನೂ ಗೌರ್ಮೆಂಟು ಆಚರಣೆ ಮಾಡೋ ದಿನಕ್ಕೆ ಊರವ್ರು ಮಾಡ್ತೀವಿ. ಇಲ್ಲ ಅಂದರೆ ಮಿಕ್ಕ ದಿನಕ್ಕೆ ಸಂಘ ಸಂಸ್ಥೆಗಳೆಲ್ಲ ಮಾಡ್ತೀವಿ. ಗುಂಡ್ಲುಪೇಟೆ ತಾಲೂಕಲ್ಲಿ ನಾವು ಎಲ್ಲ ಗ್ರಾಮದವರು ಒಟ್ಟಿಗೆ ಸೇರಿ ಭಾರಿ ಅದ್ದೂರಿಯಾಗಿ ಗುಂಡ್ಲುಪೇಟೆ ತಾಲೂಕಲ್ಲಿ ಮಾಡ್ತೀವಿ. ನಮ್ಮ ಉಪ್ಪಾರರು ಶೈಕ್ಷಣಿಕವಾಗಿ ಭಾರಿ ಹಿಂದುಳಿದ್ದಾರೆ. ಆದ್ದರಿಂದ ನಾವು ಎಸ್ ಸಿಗೆ ಸೇರಿಸ್ಬೇಕು ಅಂತ ನಾವು ಎಸ್ ಟಿಗಿಂತೂ ಎಸ್ ಸಿಗೆ ಸೇರಿಸ್ಬೇಕು ಅಂತ ಹೋರಾಟ ಮಾಡೋದು. ನಾವು ಜಿಲ್ಲಾ ಇದಕ್ಕೆಲ್ಲ ಪ್ರಮಾಣ ಪತ್ರನೂ ಕೊಟ್ಟಿದ್ದೀವಿ, ಮನವಿ ಸಲ್ಲಿಸಿದ್ದೀವಿ, ಹೋರಾಟನೂ ಮಾಡ್ತಾ ಇದ್ದೀವಿ. ಆದರೆ ಸರ್ಕಾರ ಇದ್ರ ಬಗ್ಗೆನೇ ಗಮನ ತಗೋತಾ ಇಲ್ಲ. ಯಾವುದೇ ಸರ್ಕಾರ ಬಂದರೂ ನಮ್ಮದು ಇಲ್ಲಿ ತಾಲೂಕಲ್ಲಿ 35,000 ಓಟ್ ಇದೆ. ನಮ್ಮ ತಾಲೂಕಲ್ಲಿ ಓಟಿಗೆ ಮಾತ್ರ ಉಪಯೋಗಿಸ್ಕೊತಾರೆ. ಇನ್ಯಾವುದೇ ರೀತಿ ರಾಜಕೀಯವಾಗೂ ನಮಗೆ ಸ್ಥಾನಮಾನ ಕೊಡ್ತಾ ಇಲ್ಲ. ಗುಂಡ್ಲುಪೇಟೆ ತಾಲೂಕಲ್ಲಿ ಯಾವುದೇ ಪಕ್ಷ ಆಗಿರಲಿ, ಕಾಂಗ್ರೆಸ್ ಆಗಿರಲಿ, BJP ಆಗಿರಲಿ, ಅದರಲ್ಲೂ ಸ್ಥಾನಮಾನ ಕೊಡ್ತಾ ಇಲ್ಲ. ನಮ್ಮದು ಶೈಕ್ಷಣಿಕವಾಗಿ ನಮ್ಮ ಉಪ್ಪಾರು ಮುಂದೆ ಬರಬೇಕು ಅಂದರೆ ನಮಗೆ SC ಮೀಸಲಾತಿ ಸರ್ಕಾರದಿಂದ ಬೇಕೇ ಬೇಕು. ಅದ್ರ ಬಗ್ಗೆ ನಾವು ಖಡಾಖಂಡಿತವಾಗಿ ಹೋರಾಟ ಮಾಡೋಕ್ಕೆ ನಾವು ತಯಾರಿದ್ದೀವಿ. ನಾವು ಸ್ವಾಮೀಜಿ ಅವರು ಎಲ್ಲ ಹೋರಾಟಕ್ಕೂ ಭಾಗವಹಿಸಿದ್ದೀವಿ. ಈಗ ಚಾಮರಾಜನಗರ ಜಿಲ್ಲೆ ನಿಮ್ಮದು, ಅಲ್ಲಿ ಕೂಡ ಯಾವ್ದಾದ್ರು ಹೋರಾಟಗಳು ನಡೆದ್ರೆ ಅಥವಾ ಈ ಭಗೀರಥ ಜಯಂತಿಗಳು ನಡೆದ್ರೆ ನಿಮ್ಮ ಗ್ರಾಮದಿಂದ ನೀವೆಲ್ಲ ಭಾಗವಹಿಸ್ತಾ ಇದ್ದೀರಾ? ಎಲ್ಲವೇ ಸತ್ತಿಗೆ ಸುರಿಪಣಿಗೆ ಎಲ್ಲನೂ ತಗೊಂಡು ಊರಿಂದ ಯಜಮಾನರು ಎಲ್ಲ ಹೋಗಿ ಭಾಗವಹಿಸಿ ವ್ಯವಸ್ಥೆ ಹೋಗಿ ಎಲ್ಲ ಕಾರ್ಯಕ್ರಮವನ್ನೆಲ್ಲ ಯಶಸ್ವಿಯಾಗಿ ಮಾಡಿಕೊಡ್ತೀವಿ. ಎಲ್ಲ ತಾಲೂಕು ನಮ್ಮಲ್ಲಿರೋದು ಸತ್ತಿಗೆ ಸುರಿಪಣಿಗೆ ಬೇರೆ ಕ್ಯಾಸ್ಟ್ ಇಲ್ಲವೇ ಇಲ್ಲ. ನಮ್ಮ ಹತ್ರ ಇರೋ ಸತ್ತಿಗೆ ಸುರಿಪಣಿಗೆ, ಕಂಸಾಳೆ, ಮಾದಪ್ಪನ ಗುಡ್ಗಳು ಎಲ್ಲ ಸೇರಿ ನಾವು ತಾಲೂಕಲ್ಲಿ ಅದ್ದೂರವಾಗಿ ಮಾಡ್ತಾ ಇರೋದು. ನಾವು ಜಯಂತಿ ಬೇರೆ ಅದರ ಕೋಮನವ್ರಿಗಿಂತೂ ನಾವೇ ಭಾರಿ ಗ್ರ್ಯಾಂಡಾಗಿ ಮಾಡ್ತಾ ಇರೋದು ಅದರ ಜಯಂತಿನ. ಪ್ರತಿ ವರ್ಷ ಭಗೀರಥ ಜಯಂತಿನ ಅದ್ದೂರಿಯಾಗಿ ಮಾಡ್ತಾ ಇದ್ದೀರಾ. ಈ ಭೀಮನಬೀಡು ಸುತ್ತಮುತ್ತ ಯಾವ ಗ್ರಾಮದಲ್ಲಿ ಉಪ್ಪಾರ ಬರ್ತಾರೆ ಅಂದ್ರಿ ಸರ್? ಸುತ್ತಮುತ್ತ ಮೇಯ್ನಾಗಿ ಬನ್ನಿತಾಳ್ಪುರ, ಬೇಗೂರು, ಕೂತ್ನೂರು, ಭೀಮನಬೀಡು, ಕೋಡಹಳ್ಳಿ, ಅಣ್ಣೂರ್ಕೇರಿ, ಬಸವಾಪುರ ಮತ್ತು ಉಲ್ಲೇಪುರ ಈ ಗ್ರಾಮದಲ್ಲಿ ಮೇಯ್ನಾಗಿ ಬರ್ತದೆ. ಸುತ್ತಮುತ್ತ ಎಲ್ಲ ಗ್ರಾಮದಲ್ಲಿ ಉಪ್ಪಾರ ಇದ್ದಾರೆ. 38 ಗ್ರಾಮದಲ್ಲಿ ಉಪ್ಪಾರ ಇದ್ದಾರೆ ಇಲ್ಲಿ. ಆದರೆ ಸಣ್ಣ ಇದ್ದಾರೆ ಗ್ರಾಮಗಳಿದೆ. ದೊಡ್ಡ ಮೇನ್ ಗ್ರಾಮಗಳು ಒಂದು 10-12 ಗ್ರಾಮಗಳು ಬರ್ತವೆ. ಇಲ್ಲಿ ತಾಲೂಕು ಪಂಚಾಯತಿಯಿಂದ ಅಥವಾ ತಾಲೂಕು ತಹಸೀಲ್ದಾರ್ದಿಂದ ಜಯಂತಿಗಳು ಮಾಡಿದರೆ ಅದರಲ್ಲೆಲ್ಲ ನಿಮ್ಮ ಗ್ರಾಮದಲ್ಲಿ ಕೂಡ ನೀವು ಎಲ್ಲ ಭಾಗವಹಿಸ್ತೀವಿ. ನಾವು ಕರೀತಾರೆ. ನಮ್ಮ ಈ ತಿಂಗಳ 14ನೇ ತಾರೀಕು ಮಾಡೋದು ಹೋಗಿ ಸರಳವಾಗಿ ಕೋಡ್ ಆಫ್ ಕಂಡಕ್ಟ್ನಿಂದ ಸರಳವಾಗಿ ಆಚರಣೆ ಮಾಡೋದು. ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಅಥವಾ ಶಾಲೆಗಳಲ್ಲಿ ಎಲ್ಲ ನಮ್ಮ ಭಗೀರಥ ಫೋಟೋಸ್ಗಳು ನೀವೆಲ್ಲ ತಲುಪಿಸಿದ್ದೀರಾ? ಎಲ್ಲ ತಲುಪಿಸಿದ್ವಿ. ಪಂಚಾಯತಿಲೂ ಹಾಕಿದ್ದಾರೆ, ಶಾಲೆಗಳಲ್ಲೂ ಹಾಕಿದ್ದಾರೆ. ಆಲ್ರೆಡಿ ಪಂಚಾಯತಿಲಿ ಮಾಮೂಲಿ ಭಗೀರಥ ಫೋಟೋ ಇರಲೇಬೇಕು ಅಂತ ಇದು ಮಾಡಿದ್ದೀವಿ. ಕರ್ನಾಟಕದ ಯೂಟ್ಯೂಬ್ ಚಾನಲ್ ಮೂಲಕ ಉಪ್ಪಾರ ಸಮಾಜ ಸಂಘಟನೆ ಬಗ್ಗೆ ಭೀಮನಬೀಡು ಗ್ರಾಮದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಸರ್. ತಮಗೂ ಧನ್ಯವಾದಗಳು ಸರ್.